ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ, ಆರಾಮಿದ್ರಿ ಅಂತ ಅನ್ಕೋತೀನಿ. ನಾವು ಆರಾಮಿದ್ವಿ ಅಂತ ಹೇಳ್ತಾ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಕೂಡಿಗೆ ಹಾಕಲತ್ತೀನಿ ನೋಡ್ರಿ. ಇವತ್ತು ಕೂಡಿಗೆ ಹಾಕ್ಲಕ್ಕ ಜೀರಿಗೆ ಕೊಟ್ಲತ್ತೀನಿ. ಜೀರಿಗೆ ಕೊಟ್ಟು ಒಲೆ ಗುರಿ ಹಚ್ಚಿನಿ. ಹೊರಗೆ ಒಲೆ ಗುರಿ ಹಚ್ಚಿ ಒಲೆ ಮೇಲೆ ಮಾಡಮಿ ಈ ಸಲ ಅಂಥೇಳಿ. ಹೋದ ವರ್ಷ ಎಲ್ಲ ಗ್ಯಾಸ್ ಮೇಲೆ ಮಾಡೀನಿ. ಈ ವರ್ಷ ಬೇಸಿಗೆಲ್ಲ ಭಾಳ ಫುಲ್ ಸೆಕೆ ಆಲತ್ತದ ಒಳಗೆಲ್ಲ. ಅಡುಗೆ ಮನೆಗೆ ಹಂಗಂದು ಹೊರಗೆ ಒಲೆ ಹಾಕೀನಿ. ಒಂದು ದಿವಸ ಅಡುಗೆನೂ ಮಾಡೀನಿ ಹೊರಗೆ ನೈಟು. ಇವಾಗ ಹಂಗಂದು ಕೂಡಿಗೆ ಹಾಕ್ತಾರೈತೆ ಇಲ್ಲೇ ಅಂಥೇಳಿ ಹಾಕ್ಲತ್ತೀನಿ. ಜೀರಿಗೆ ಹಾಕೀನಿ ನೋಡ್ರಿ. ಮತ್ತು ಹಂಗೆ ಒಂದು ಸ್ವಲ್ಪ ಎಳ್ಳನ್ನ ಹಾಕ್ಲತ್ತೀನಿ. ನೀರಂದ್ರೆ ಸೇಮು ಒಂದಕ್ಕೆ ಎರಡು ಇಡಬೇಕು, ಇಟ್ಟರೆ ಆರಾಮಾಗಿ ಬರ್ತಾವೆ. ನಾ ಅದರಿಂದ ಕೂಡಿಗೆ ಹಾಕ್ಲತ್ತೀನಿ ಅಂದ್ರೆ ರವಾನಿಂದ ಹಾಕ್ಲತ್ತೀನಿ ನೋಡ್ರಿ. ಬರಿಕಂಡು ರವೆ ಇರ್ತದಲ್ಲ, ಬರಿಕಂಡು ರವಾನಿಂದ ಹಾಕ್ಲತ್ತೀನಿ ನೋಡ್ರಿ. ಮುಂಜಾನೆ ಯಾರು ಇದ್ದಿದ್ದಿಲ್ಲ, ಕೈದಾಗ ನಾನೇ ಫೋನ್ ಹಿಡ್ದು ರವೆ ಹಾಕ್ಲತ್ತೀನಿ. ಹಂಗಂದು ಪೂರ ಮಾಡಿಲ್ಲ, ಡೀಟೇಲಾಗಿ ಒಂದು ಸ್ವಲ್ಪ ಹಾಕಿ ಇದು ಮಾಡೀನಿ. ಜಲ್ದಿ ಅಂದ್ರೂ ಲೇಟ್ ಆಯಿತು ಇವತ್ತು ಹೇಳೋಕ್ಕೆ. ಈಗ ನೋಡ್ರಿ, ಒಂದ್ರಾಗ ಫುಡ್ ಕಲರ್ ಹಾಕೀನಿ. ಒಂದು ಸ್ವಲ್ಪ ಕಲರ್ ಇದ್ದೇನೆ ಇರಲ್ಲ ಅಂಥೇಳಿ ಇದು ವೈಟನ್ನು ಮಾಡ್ತೀನಿ. ದೊಡ್ಡ ಬೊಗಣೆಗೆ ಇಟ್ಟೀನಿ. 2 kg ರವೆ ಇತ್ತು, ಅದರೊಳಗೆ 1 ಗ್ಲಾಸ್ ತೆಗ್ದೀನಿ. ಉಳ್ಕಿದೆಲ್ಲ ಹಾಕೀನಿ. 2 kgದೆಲ್ಲ ಮಾಡಮಂಥೇಳಿ ಅಂದ. ಒಂದು ಸ್ವಲ್ಪ ಹಪ್ಪಳನ ಹಾಕಿದ್ರಾಯ್ತು, ಜಾಸ್ತಿ ಆಗಂಗವ ಅಂಥೇಳಿ ತೆಗ್ದೀನಿ ನೋಡ್ರಿ. ಅಕ್ಕಿ ಹಪ್ಪಳ ಹಾಕಂತೇಳಿ ಅಲ್ಲತ್ತೀನಿ. ಒಂದು ದಿವಸ ಏನತ್ತದ ಗೊತ್ತಿಲ್ಲೇನ. ಈಗ ಹಾಕ್ಲತ್ತೀನಿ ನೋಡ್ರಿ. ಇದು ಈಗ ಮಕ್ಕಳ ಜೊತೆಗಿದ್ರೆ ಇವೆಲ್ಲ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಈಸಿ ಆಗ್ತದೆ. ಹಂಗಂದು ಮಕ್ಕಳಿಗೆ ಎಬ್ಬಿಸೀನಿ. ಅವ್ರಿಗೆ ತುಂಬಿ ಕೊಡ್ತೀನಿ. ಅವ್ರಂದ್ರೆ ಹಾಕೋತ ಹೋಗ್ತಾರೆ. ದೊಡ್ಡವ್ರ ಕೈಲಿಂದ ಇಷ್ಟೆಲ್ಲ ಮಾಡೋದಾಗಲ್ಲ. ಇದ್ರೂ ಇಬ್ಬರು ಇರಬೇಕು. ಇಬ್ಬರು ಮೂಗರು ಇದ್ರೆ ಜಲ್ದಿ ಆಗ್ತದೆ. ಮಕ್ಕಳಿಗಾದ್ರೆ ತುಂಬಿ ಕೊಟ್ಟರೆ ಪಟ ಪಟ ಹಿಂಡ್ತಾವೆ ಮಕ್ಕಳು. ಹಂಗಂದು ಎಬ್ಬಿಸೀನಿ ಜಲ್ದಿ. ಈಗೆಲ್ಲ ಚುಟ್ಟಿ ಇದ್ದಿನ ಸಲುವಾಗಿ ಎಲ್ಲರೂ ಜರ ಲೇಟಾಗಿ ಹೇಳತ್ತಾರ. ಇದು ಹಾಕಬೇಕಾದ್ರೆ ಮುಂಜಾನೆ ಜಲ್ದಿ ಹಾಕಿದ್ರೆ ಏನೋ ಇದು ಅನ್ಸಲ್ಲ. ಬಿಸಿಲು ಭಾಳ ಬರ್ಲತ್ತದ. ಛತ್ತಿನ ಮೇಲೆ ಹೋಗಿ ಹಾಕ್ಬೇಕಂದ್ರೆ ಮುಂಜಾನೆ 6 ಗಂಟೆಗೆ ಛತ್ತಿನ ಮೇಲೆ ಇರಬೇಕು. ಇದ್ರೆ ಚಲೋ ಆಗ್ತದೆ. ನೋಡ್ರಿ, ಆಲ್ಮೋಸ್ಟ್ ಸೂರ್ಯ ಹೊರಗೆ ಬಂದನ. ಈಗ ಬಿಸಿಲು ಕಾಣಿಸ್ಲತ್ತದೆ. ಲೇಟೇ ಆಗಿತ್ತು ಇವತ್ತು. ಫಸ್ಟು ಕಲರ್ ಇದ್ದಿಂದ ಹಾಕ್ಲತ್ತೀನಿ. ಯಾಕಂದ್ರೆ ಫಸ್ಟ್ ಅವೇ ಕುದಿಸಿಟ್ಟಿನಲ್ಲ, ಗಟ್ಟಾಯ್ತಂದ್ರೆ ಮತ್ತು ಬುಕ್ಕಳು ಹಾಡಾಯ್ತದೆ ಹಿಂಡ್ಲಕ್ಕ ಅಂಥೇಳಿ ಫಸ್ಟ್ ಅವೇ ಹಾಕಿ ಆಮೇಲೆ ದೊಡ್ಡ ಬೊಗಣೆ ತೊಗೊಂಬರ ಅಂಥೇಳಿ. ಈಗ ನೋಡ್ರಿ, ಬಿಸಿಲು ಬಂದದ್ದು ನೋಡ್ರಿ. ಜಾಸ್ತಿ ಏನು ಹತ್ತಿಲ್ಲ, ಇನ್ನು ಬಿಸಿಲು ಹತ್ತಷ್ಟರೊಳಗೆ ನಮ್ಮೆಲ್ಲ ಹಾಕವಾಗಿವು. ಸ್ವಲ್ಪ ಬಿಸಿಲು ಹೊಂಟಿತ್ತು. ಪಟ 2 ಚಾಚೆ ಇದ್ದು, 2ರೊಳಗೆ ಇಬ್ಬರಿಗೆ ಕೊಟ್ಟೀನಿ. 2ರೊಳಗೆ ಒಬ್ಬೊಬ್ಬರು ಹಾಕೋತ ಹೋದ್ರು. ಪಟ ಹಿಂಡಿದ್ರೆ ಆಯಿತು ಜಲ್ದಿನೇ. ಅಯ್ಯ ನೋಡ್ರಿ, ಈ ಟೈಪ್ ಹೊಂಟ ನೋಡ್ರಿ. ಬಿಸಿದಿತ್ತಂದರೆ ಸ್ವಲ್ಪ ಗಟ್ಟಾಗಲ್ಲ. ಬಿಸಿದಿದ್ದಾಗೆ ಹಾಕಬೇಕು. ಗಟ್ಟಾಯ್ತಂದ್ರೆ ಬುಕ್ಕಳು ಹಾಡಾಯ್ತದೆ ಹಿಂಡ್ಲಕ್ಕ. ಹಂಗಂದು ಗರಂ ಇದ್ದಾಗೆ ಹಾಕಬೇಕು. ನೋಡ್ರಿ, ಈಗ ಹೊಂಟದ ಹಾಕ್ಲತ್ತರ. ಆರ್ತಂದ್ರೆ ಬುಕ್ಕಳು ಗಟ್ಟಾಗ್ತದ. ಗಟ್ಟಾಗಿ ಚಾಚದಾಗಿಂದ ಕೆಳಗೆ ಬೀಳಲ್ಲ. ಮತ್ತು ಇದೆಲ್ಲ ಉಚ್ಚಲಾಗ ನಿಂದಿರ್ತದೆ ಚಾಚೆ ಎಲ್ಲ. ಹಂಗಂದು ಬಿಸಿದಿದ್ದಾಗೆ ಹಾಕೋತ ಹೋದ್ರೆ ಒಂದು ಸ್ವಲ್ಪ ಅಳ್ಳಸನೆ ಇರ್ತದೆ, ಮೆತ್ತಗಿರ್ತದೆ. ಹಿಂಡಲಕ್ಕೂ ಈಜಿ ಆಗ್ತದೆ, ಹಾಳು ಅನ್ಸಲ್ಲ. ಮೊದಲೆಲ್ಲ ನಾವು ಸಣ್ಣಾಗಿದ್ದಾಗ ನಮ್ಮ ಮಮ್ಮಿರೆಲ್ಲ 5 kg ರವೆ ಹಾಕ್ತಿರು. ಅವಾಗೆಲ್ಲ ಎಲ್ಲರೂ ನೆಂಟರಿಗೆ ಅವ್ರಿಗೆ ಯಾರಿಗೂ ಕೊಡೋದು. ಅವಾಗ ಜಾಸ್ತಿ ಎಲ್ಲ ನೆಂಟರು ಬರೋದು ಹೋಗೋದು ನಮ್ಮ ಮನೆಯಾಗ.
ಅವಾಗ ಭಾಳ ಹತ್ತೀವಿ, ಬಂದರು ಹೋದ್ರೆ ಎಲ್ಲರಿಗೆ ಹಾಕೋದು. ನಿಂದು ಅರ್ಧ ಮಾರಿ ಹಂಗಂದು ಭಾಳ ಹಾಕ್ತಿರು ಅವಾಗ ಹಪ್ಪಳನು ಕುರುಡಿಗೆನೂ ಎಲ್ಲ. ಈಗೆಲ್ಲ ಮಂದಿ ಏನರ ಕೆಲಸ ಇದ್ರೆ ಅಷ್ಟೇ, ನೆಂಟರು ಬರ್ತಾರೆ ಹೋಗ್ತಾರೆ ಅಷ್ಟೇ, ಬರೋದು ಸಂಜೆತನ ಹೋಗೋದು. ಅಲ್ಲಿ ನೋಡ್ರಿ ಬಿಸಿದೆ ಅದ ನೋಡ್ರಿ, ತುಂಬಲಕ್ಕಿದ ಅಲ್ಲತ್ತದ. ಬಿಸಿದು ಇದ್ದಿದ್ದಾಗೆ ಹಾಕೋತಾ ಹೋಗ್ಬೇಕು. ಸಣ್ಣದ ಬೊಗಣ್ಯಾಗ ಕಲರ್ ಇದ್ದೀನಿ ಮಾಡೀನಿ. ಅದು ದೊಡ್ಡದ್ರಾಗಂದ್ರೆ ಒಟ್ಟೊಂದು ಕುದಿಸಿಟ್ಟಿನಿ. ಈಗ ನೋಡ್ರಿ ಕೊನೆಗೆ ಹಾಕೋತಾ ಹೋಗಿ ಒಂದು ಸೈಡ್ ಹಾಕೋತಾ ಬಂದ್ರೆ ಸ್ವಲ್ಪ ಸರಿಯಾಗಿ ಅನ್ನಿಸ್ತಿತ್ತು. ನೀವೆಲ್ಲ ಕುರುಡಿಗೆ ಎಲ್ಲ ಹಾಕಿರಿ, ಹಪ್ಪಳ ಕುರುಡಿಗೆ ಎಲ್ಲ ಅಂತ ಹಾಕಿರಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹಾಕ್ಲತ್ತೀನಿ ನೋಡ್ರಿ. ಇದು ಹಾಕಿನೂ ಇದು ಬ್ಲಾಗ್ 8 ದಿವಸ ಆಯಿತು ನಾ ಕುರುಡಿಗೆ ಹಾಕಿ. ಬಿಡ್ಲಾಕ ಸ್ವಲ್ಪ ಇದನ್ನೇ ಆಯಿತು, ವಾಯ್ಸ್ ರೆಕಾರ್ಡ್ ಮಾಡೋ ಕಡೆಯಿಂದ ಲೇಟ್ ಆಯಿತು, ಅದ್ರ ಸಲಿಂದ ಪೆಂಡಿಂಗ್ ಇದ್ದಿತ್ತು. ಇವತ್ತು ವಾಯ್ಸ್ ರೆಕಾರ್ಡ್ ಮಾಡಿ ಬಿಡ್ಲತ್ತೀನಿ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದಿದ್ದು ಇವತ್ತು. ಲೈಟ್ ಇದ್ದಿದ್ದಿಲ್ಲ ಏನಿಲ್ಲ, ಲೈಟ್ ಇಲ್ಲದ್ರೆ ಫ್ಯಾನು ಇರಲ್ಲ, ಗಾಳಿ. ಈಗ ನೋಡ್ರಿ ಈಗ ವೈಟೊಂದು ಹಾಕ್ಲತ್ತೀವಿ. ಈಗ ಇವನು ಈಜಿನೇ ಬಂದು ಅಷ್ಟೇನು ಹಾಡೇ ಅನಿಸಿಲ್ಲ ನಮ್ಗೆ. ಪಟ ಹಾಕ್ದೆವು, ಬಿಸಿದಿತ್ತಲ್ಲ ಹಂಗಂದು ಜಲ್ಲಿನೇ ಹಿಂಡ ಅದು. ಒಂದು ಸ್ವಲ್ಪ ಗಟ್ಟ ಬಂತಂದ್ರೆ ನೋಡ್ರಿ ಈಗ ನಮ್ಮ ಸಣ್ಣಗೆ ಹಾಡಾಲತ್ತದ ನೋಡ್ರಿ. ಈಗ ಈ ಟೈಪ್ ಆಗ್ತದ. ಸುಡ್ಲತ್ತಂದ್ರೆ ಕೈದಾಗ ನೀರು ಹಚ್ಕೊಂಡು ಈ ಟೈಪು ಒತ್ತಬೇಕು. ಒತ್ತದ್ರೆ ಇದಾಗ್ತದೆ. ಆರತನ ಕುಂತೇವಂದ್ರೆ ಹಾಕ್ಲಾಕ ಬರಲ್ಲ, ಏನಿಲ್ಲ. ಬೇಸಿಗೆ ಬಂತಂದ್ರೆ ಇದೆ ನೋಡ್ರಿ ಎಲ್ಲ ಕೆಲಸ. ಹಪ್ಪಳು ಕುರುಡಿಗೆ ಹಾಕೊಂಬೋದು, ಮೆಣಸಿನ್ಕಾಯಿ ಖಾರ ಕುಟ್ಟಿಸ್ಕೊಂಬೋದು. ಮತ್ತು ಇದೊಂದು ಹೇಳ್ಬೇಕು, ಮೆಣಸಿನ್ಕಾಯಿನೂ 5.5 ಕಿಲೋ ಮೆಣಸಿನ್ಕಾಯಿ ತಂದು ಅದನ್ನು ಮೊನ್ನೆ ಮೆಣಸಿನ್ಕಾಯಿನೂ ತಂದಿಟ್ಟಿಂದ ಒಂದು 5.5 kg ನಿನ್ನೆ ಬಿಟ್ಟು ಮೊನ್ನೆ ಕುಟ್ಟಿಸ್ಕೊಂಡು ಬಂದ. ಮತ್ತು ಖಾರ ಅದನ್ನು ಬಿಸಿಲಿಗೆ ಒಣಗಿಸಿ ತುಂಬೆಲ್ಲ ಕಡ್ದು ಮಾಡಿ ಅದೇ ಕೆಲಸ ಆಯಿತು ಒಂದು 2 ದಿವಸ. ಮಳೆ ಬಂದು ಲೈಟ್ ಹೋಯ್ತು, ಕುಟ್ಟೋದೆಲ್ಲ ಇಟ್ಟು ಬಂದ. ಮತ್ತು ಮೈ ತೊಯ್ಸ್ಕೊಂಡು ಮರುದಿವ್ಸ ಕುಟ್ಟಿಸ್ಕೊಂಡು ಬಂದೆವು. ಮತ್ತು ಹಂಗಂದು ಅದು ಮೆಣಸಿನ್ಕಾಯ್ದು ಇದ್ರೊಳಗೆ ಒಂದು ಸ್ವಲ್ಪ ಓಡಾಡೋದು. ಇದು ವಾಯ್ಸ್ ರೆಕಾರ್ಡ್ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು. ಖಾರ ಕುಟ್ಟಿಸ್ಕೊಂಬೋದಾಯ್ತು, ಕುರುಡಿಗೆ ಹಾಕೊಂಬೋದಾಯ್ತು. ಈಗೇನಿದ್ರು ಒಂದು ಸ್ವಲ್ಪ ಹಪ್ಪಳ ಹಾಕೊಂಬೋದದ. ಹೋದ ವರ್ಷ ಎಲ್ಲ ತೊಗರಿ ತೊಗೊಂಡು ಬಂದು, ತೊಗರಿ ಎಲ್ಲ ಏನಂತ ಒಡೆಲ್ಲ ಗಿರಣಿಗೆಲ್ಲ ತೊಗರಿ ತೊಗೊಂಡು ಬಂದು ಕೊಡ್ಕೊಂಡು ಬಂದಿದ್ದೆವು. ಈ ವರ್ಷ ತೊಗರಿ ತೊಗೊಂಡು ಬರೋದು ಆಗಿಲ್ಲ, ಲೇಟ್ ಆಯಿತು. ಅಷ್ಟರೊಳಗೆ ಸಿಗಲ್ಲಾಗಿವು. ರಾಶಿ ಆಗಿದಾಗೆ ತೊಗೋಬೇಕು, ಜಲ್ದಿ ಸಿಗ್ತವೆ ಹಂಗಂದು. ಇಲ್ಲಿ ನೋಡ್ರಿ ಇಷ್ಟ ಆಗ್ಯಾವ ನೋಡ್ರಿ ಕುರುಡಿಗೆ. ಮತ್ತು ಒಂದು ದಿವಸ ಹುಡ್ತೇವು. ಮತ್ತು ಈ ಟೈಪ್ ಆಗತ್ತೆ. ನಮ್ಮದು ಕುರುಡಿಗೆ ರೆಸಿಪಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರನ್ನು ನೋಡ್ತೀರಿ ಅಂದರೆ ವಿಡಿಯೋ ಕಂಟಿನ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ. ಮತ್ತು ಯಾರಿಗೂ ನೆನಪಿರಿ, ಯಾರಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಹಂಗೆ ನೋಡ್ರಿ ಈ ಟೈಪ್ ಹುರಿಬೇಕೀವಿ. ಇದು ಎಂದಂದ್ರೆ 14 ಏಪ್ರಿಲ್ ದಿನ ಇದು ಮಾಡಿದ್ದೆವು ಜಾಮೂನದು. ಅವತ್ತು ಬ್ಲಾಗ್ ಮಾಡಿದಂದ್ರೆ ಒಂದು ಸ್ವಲ್ಪ ಮಾಡಿದ್ದೆ, ಹಂಗಂದು ಬಿಡೋದಾಗಿಲ್ಲ, ಏನಿಲ್ಲ. ಅವತ್ತು ಜಾಮೂನು ಮಾಡಿದ್ದೆವು, ಹಪ್ಪಳ ಹಾಕಿದೆವು, ಬಜೆ ಹಾಕಿದ್ದೆವು, ಮತ್ತಂದ್ರೆ ಬೂಂದಿ ಲಾಡು ಮಾಡಿದ್ದೆವು. ಅವತ್ತು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಹಂಗಂದು ಬಿಡೋದಾಗಿಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಬೇರೆ ಯಾವ್ದಾರ ವಿಡಿಯೋದಾಗ ಆ್ಯಡ್ ಮಾಡಿ ತೋರಿಸ್ತೀನಿ. ಬರ್ರಿ ಹಂಗೆ ಮುರಿಲ್ಲ ಹಪ್ಪಳ ಫುಲ್ ಕ್ರಿಸ್ಪಿ ಆಗ್ತಾವ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.